ತಲೆ ಬರಹ ಈ ರೀತಿ ಇದೆ. ಪೌಲನು ಕೊರಿಂಥದಲ್ಲಿ 1.5 ವರ್ಷವಿದ್ದು ಸುವಾರ್ತೆಯನ್ನು ಸಾರಿದ್ದು ಅಂತಿಯೋಕ್ಯಕ್ಕೆ ತಿರುಗಿ ಬಂದದ್ದು. ಇದಾದ ಮೇಲೆ ಪೌಲನು ಅಥೇನಿಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೊಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯಹೂದ್ಯನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲಳು ಕೆಲ ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು ಅಂತ ನಾವು ನೋಡ್ತೀವಿ. ಮತ್ತು ಪೌಲನು ಅವರ ಮನೆಗೆ ಹೋಗಿ ತಾನು ಅವರು ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿ ಇದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವನ ಕಸುಬಾಗಿತ್ತು. ಈ ವಾಕ್ಯ ಭಾಗದಲ್ಲಿ ನಾವು ಕೊಟ್ಟಿರುವಂಥ ನೇಮಿಸಿರುವಂಥ ಅಕ್ಟೋಬರ್ 1ನೇ ತಾರೀಕು ದಿನ ಒಟ್ಟಿಗೆ ಕೆಲಸ ಮಾಡಿ ಮತ್ತು ಸಾಕ್ಷಿ ನೀಡಿ ಅಂತ, ಅಂದರೆ ಒಂದು ಗ್ರೂಪ್ ಆಗಿ ವರ್ಕ್ ಮಾಡೋ ಅಂಥ ವಿಷಯದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದಕ್ಕೆ ನಾವು ಈ ಒಂದು ವಿಷಯವಾಗಿ ಇವತ್ತು ನೋಡ್ತೀವಿ. ಇದಕ್ಕೆ ವಾಕ್ಯದ ಭಾಗ ಲೂಕ ನಮ್ಮ ಯಾವುದು ಅಪೊಸ್ತಲರ ಕೃತ್ಯ 18:1-11 ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಏನಂದ್ರೆ ಏನು ಡಿಸ್ಟರ್ಬ್ ಆಗ್ತಾ ಇದೆ ಸ್ವಲ್ಪ ನೋಡ್ರಿ. ಆಮೇಲೆ ಈಗ ನೋಡ್ರಿ, ಒಂದು ರೋಮಾಪುರ ಅಂತಕ್ಕಂಥ ಒಂದು ಊರು, ಅಪೊಸ್ತಲನಾದ ಪೌಲನು ಏನ್ ಮಾಡಿದಾನೆ, ಪೊಂತ್ಯದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಹೋದರೆ ಕಂಡಂತ ರೋಮಾಪುರವನ್ನು ಬಿಟ್ಟು ಹೋಗಬೇಕು ಅಂತ ಕ್ಲೌದಿ ಚಕ್ರವರ್ತಿ. ರೋಮಾಪುರದಲ್ಲಿ ಏನಾಗಿದೆ, ಕ್ಲೌದಿಯ ಚಕ್ರವರ್ತಿ ಒಂದು ಆಜ್ಞೆ ವಿಧಿಸಿದ್ದಾರೆ, ಅಂದ್ರೆ ಪೌಲನು ಸುವಾರ್ತೆ ಸಾರುವ ಕಾಲಕ್ಕೆ ಈ ರೋಮಾಪುರವನ್ನು ಬಿಟ್ಟು ಯಹೂದ್ಯರೆಲ್ಲ ಹೊರಟೋಗ್ಬಿಡ್ಬೇಕು ಅಂತ. ಈ ಯಹೂದ್ಯರಂತಂದ್ರೆ ನಮಗೆ ಗೊತ್ತಿರೋ ಹಾಗೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಸುತ್ತಮುತ್ತ ಯಾವ ಜನಾಂಗೀಯ ಜಾತಿಗಳಿಗೂ ಕೂಡ ಇಷ್ಟ ಆಗೋದು. ಯಾಕಂದ್ರೆ ಅವರು ಸತ್ಯ ದೇವರಾದ ಯೆಹೋವನ್ನ ಹಿಂಬಾಲಕರಾಗಿದ್ದಾರೆ ಮತ್ತು ಅವರು ಅನ್ಯ ಜನರ ಯಾವುದೇ ರೀತಿಯಾದಂಥ ಒಂದು ಕಾರ್ಯಗಳಿಗೂ ಅವರು ಸೇರ್ಕೋಬಾರದು ಅಂತಕ್ಕಂಥದ್ದು ದೇವರ ಒಂದು ಆಜ್ಞೆ. ಇವರು ಸೇರ್ಕೊಂತಾರೆ, ಕೆಲವು ಟೈಮ್ ಸೇರ್ಕೊಂಡ್ಬಿಡ್ತಾರೆ, ಕೆಲವು ಟೈಮ್ ಸೇರ್ಕೊಳ್ಳಲ್ಲ. ಆವಾಗ ಅವರ ಒಂದು ಪ್ರಾರ್ಥನಾ ವಿಧಾನ, ಅವರ ಒಂದು ನೀತಿ ನಿಯಮಗಳು, ಅವರ ಹಬ್ಬ ದಿನಗಳು ಹೀಗೆಲ್ಲ ಬೇರೆ ಬೇರೆನೇ ಅವ್ರಿಗೆ ಇದೆ, ದೇವರು ಅವ್ರಿಗೆ ನೇಮಿಸಿದ್ದಾರೆ. ಸೊ ಇದು ಬೇರೆ ಸುತ್ತಮುತ್ತಲ ಜನಗಳಿಗೆ ಹೊಂದಿಕೆ ಆಗಲ್ಲ. ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ, ಇವರನ್ನ ಬೇರೆ ರೀತಿಲೇ ಕಾಣ್ತಾರೆ. ಈಗ ನಾವು ಇದನ್ನ ನೋಡುವಾಗ ಅಹೇಶ್ವರವಶ ಅಂತಕ್ಕಂಥ ನಮ್ಮ ಎಸ್ತೇರ್ ರಾಣಿ ಬೆರಳಲ್ಲಿ ನೋಡುವಾಗಲೂ ಕೂಡ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಯಾರು, ಇವನು ಯಾರು, ನಮ್ಮ ಅಶ್ವೇರೋಷನ ಆಸ್ಥಾನದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಯಹೂದ್ಯರನ್ನ ಬಹಳ ದ್ವೇಷ ಮಾಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ಆಮಾನ ಅಂತ ಹೆಸರು, ಅವನು ಹೇಳ್ತಾನೆ ಏನಂದ್ರೆ, ಈ ನಿನ್ನನ್ನು ನಮ್ಮ ಒಂದು ಈ ಕಸ್ಟಮ್ಸ್ ಅನ್ನ ಸಿಸ್ಟಮ್ಗಳನ್ನ ಸರಿಯಾಗಿ ಅದನ್ನ ದ್ವೇಷ ಮಾಡುವಂತ ಅಥವಾ ಅದನ್ನ ಮಾಡದೆ ಒಂದು ರೀತಿಯಲ್ಲಿ ಸಾಮಾನ್ಯ ತಾವು ಸಪರೇಷನ್ ಮಾಡಿಕೊಂಡು ಜೀವನ ಮಾಡುವಂತ ಒಂದು ಜಾತಿ ನಮ್ಮಲ್ಲಿದೆ, ಅದನ್ನ ನಿರ್ನಾಮ ಮಾಡಬೇಕು ಅಂತ ಹೋಗಿ, ನಿನಗೂ ಕೂಡ ಆತ ಮರ್ಯಾದೆ ಕೊಡೋದಿಲ್ಲ, ನಮ್ಮ ದೇವ್ರುಗಳಿಗೂ ಅವ್ರು ಮರ್ಯಾದೆ ಕೊಡೋದಿಲ್ಲ, ಹಾಗಾಗಿ ಅವ್ರು ನಿರ್ನಾಮ ಮಾಡಬೇಕು ಅಂಥವ್ರು ಇರಬಾರ್ದು ಅಂತೇಳಿ ಹೋಗಿ ರಾಜನ ಮೇಲೆ ಆತ ಹೇಳ್ತಾರೆ. ಆವಾಗ ಅವರಂತಾರೆ, ನಿನ್ಗೆ ಇಷ್ಟ ಬಂದಂಗೆ ಮಾಡು ಅಂತ ಹೇಳಿದಾಗ ಅಲ್ಲಿ ಒಂದು ಅವ್ರನ್ನೆಲ್ಲ ಕೊಲೆ ಮಾಡಲಿಕ್ಕೆ ಒಂದು ಸಂಚು ರೂಪಿಸ್ತಾರೆ. ಈ ಥರ ಯಾವುದೇ ಒಂದು ದೇಶಗಳಲ್ಲಿದ್ದರೂ ಕೂಡ ಇಸ್ರಾಯೇಲ್ರಿಗೆ ಬೇರೆ ಬೇರೆ ಆದಂಥ ಪ್ರಾಬ್ಲಮ್ಗಳು ಬರ್ತಾವೆ. ಸೊ ಆ ಥರನೇ ಇವರು ಈ ಒಂದು ಸಂದರ್ಭದಲ್ಲಿ ಇವರು ರೋಮನ್ರ ಆಳ್ವಿಕೆಗೆ ಒಳಪಟ್ಟಿರುವಾಗ ಇವರೆಲ್ಲರೂ ಈ ಊರು ಬಿಟ್ಟು ಹೊರಬಿಡ್ಬೇಕು, ಯಾಕಂದ್ರೆ ಇವರು ಮತ ಜಾತಿ ಎಲ್ಲ ತಕ್ಕಂಥ ಒಂದು
ವಿಷಯವನ್ನು ಅವರು ಹೇಳಿ ಅಲ್ಲಿ ಮಾಡಿರ್ತಾರೆ ಕ್ಲೌದಿಯಸ್ ಚಕ್ರವರ್ತಿ. ಹೀಗಿರುವಾಗ ಅಕ್ವಿಲಾ ಪ್ರಿಸ್ಕಿಲಾ ಅಂತಕ್ಕಂಥವರು ತಮ್ಮ ಅವ್ರು ಬಿಟ್ಟು ಆ ದೇಶವನ್ನು ಬಿಟ್ಟು ಈಗ ಇತಾಲ್ಯ ಅಂತಕ್ಕಂಥ ಒಂದು ದೇಶದಿಂದ ಅಲ್ಲಿಗೆ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಈಗ ಅಲ್ಲಿ ಬಿಟ್ಟು ಅವರು ಚಕ್ರವರ್ತಿಯು ಕಾರಣ ಅಕ್ವಿಲಾ ಪ್ರಿಸ್ಕಿಲನು ಕೆಲ ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ರು. ಪೌಲನು ಅಲ್ಲಿ ಊರನ್ನ ಬಿಡ್ಬೇಕಂತ ರೋಮಾಪುರವನ್ನು ಬಿಟ್ಟು ಅವರು ಬರ್ಬೇಕಾದಂತ ಒಂದು ಪರಿಸ್ಥಿತಿ ಆಗಿದೆ. ಈಗ ಅವರು ಅಲ್ಲಿ ಬಿಟ್ಟು ಬರುವಾಗ ಇವ್ರ ಮನೆಗೆ ಹೋಗೋರು ಸೇರ್ಕೊಂಡ್ಬಿಡ್ತಾರೆ. ಪೌಲ ಸಾರ್ಥ ಹೋಗುವಾಗ ಪೌಲನು ಕೂಡ ಅದೇ ಇವರು ಒಂದು ಕಸುಬು ಮಾಡ್ತಿರ್ತಾರೆ. ಕಸುಬು ಅಂತಂದ್ರೆ ಕೆಲಸ. ಆ ಕೆಲಸ ಏನಪ್ಪಾ ಅಂದ್ರೆ ಗುಡಾರ ನೇಯೋದು, ಈ ಅಕ್ವಿಲಾ ಪ್ರಿಸ್ಕಿಲಾ. ಅದೇ ತರ ಇವನು ಕೂಡ ಅದೇ ಕೆಲಸದವರಾಗಿರೋದ್ರಿಂದ ಅವಲ್ಲಿ ಹೋಗಿ ಸೇರ್ಕೊಂಡು ಅವ್ರ ಜೊತೆಗೆ ಗುಡಾರ ಮಾಡ್ಕೊಂಡು ಅವ್ರ ಮನೆಯಲ್ಲಿ ಇದ್ಕೊಂಡು ಮಾಡ್ತಾರೆ. ಅದು ಮಾತ್ರ ಅಂದ್ರೆ ಪ್ರತಿ ಸಬ್ಬತ್ ದಿನದಲ್ಲಿ ಇವ್ರೇನ್ ಮಾಡ್ತಾರೆ, ಸುವಾರ್ತೆ ಸಾರಕ್ಕೆ ಹೊರಗಡೆ ಹೋಗ್ತಾರೆ. ಹೆಂಗೆ ಅವರು ಸಬ್ಬತ್ ದಿನದಲ್ಲಿ ಹೋಗಿ ಚರ್ಚಿಸ್ತಾ ಇರ್ತಾರೆ. ಯಹೂದ್ಯರಲ್ಲಿ ಗ್ರೀಕರನ್ನು ಒಡಂಬಡಿಸ್ತಿರ್ತಾರೆ. ಇದು ಏನಂದ್ರೆ ಸಾಮಾನ್ಯವಾಗಿ ಈ ದೇವರ ವಾಕ್ಯದ ವಿಷಯದಲ್ಲಿ ಯಹೂದ್ಯರು ಮತ್ತು ಇವರು ಹೇಳುವಂಥದ್ದು ಏನಂದ್ರೆ ಚರ್ಚೆ ಮಾಡುವಂಥದ್ದು. ಸಭಾಮಂದಿರಗಳಲ್ಲಿ ಕೂತ್ಕೊಂಡು ದೇವರ ವಾಕ್ಯದ ಬಗ್ಗೆ ಆಲೋಚನೆ ಮಾಡೋದು. ಹಗಲಿರೋಳು ಧ್ಯಾನಿಸ್ಬೇಕು ಅಂತಾರಲ್ಲ, ಆ ಥರ ಹಗಲಿರೋಳು ಧ್ಯಾನ ಮಾಡ್ಬೇಕು. ಸುಮ್ಮನೆ ಒಂದು ವಚನ ಓದ್ಬಿಟ್ಟು ಪ್ರೇಯರ್ ಮಾಡ್ಬಿಟ್ಟು ಬಂದ್ಬಿಡ್ತೀವಲ್ಲ ನಾವು ಕೆಲವು ಟೈಮ್, ಆ ಥರ ಅಲ್ಲ. ಈ ವಚನ ಹಿಂಗೆ ಹೇಳುತ್ತೆ, ಈ ವಚನ ಹಿಂಗೆ ಹೇಳುತ್ತೆ, ಇದರಲ್ಲಿ ನಾವು ಹಿಂಗೆ ನಡ್ಕೋಬೇಕು, ಹಂಗೆ ನಡ್ಕೋಬೇಕು, ಇದು ಕರೆಕ್ಟಾ, ಇದು ಸುಳ್ಳು ಪ್ರವಾದಿ ಹೇಳಿರೋದಾ, ಇಲ್ಲಿ ಸತ್ಯ ಪ್ರವಾದಿ ಹೇಳಿರೋದಾ, ಈತ ಸುಳ್ಳು ಪ್ರವಾದಿನ ಸತ್ಯ ಪ್ರವಾದಿನ ಅಂತಾನೆ ಕಂಡುಹಿಡಿಯುವಂತ ಒಂದು ಕೆಲಸ ಇರ್ತದೆ. ಇದನ್ನೆಲ್ಲ ಅವರು ಮಾಡ್ತಿರ್ತಾರೆ ಸಾಧಾರಣ. ಇದು ಯಹೂದ್ಯರು ಅಂತಂದ್ರೆ ಅಥವಾ ಸದ್ದುಕಾಯರು ಪರಿಸಾಯರು ಎಲ್ಲ ನಾವು ಕೇಳ್ತೀವಲ್ಲ, ಇವರೆಲ್ಲ ಇದೇ ಕೆಲಸ. ಅವರು ವಾದ ಮಾಡೋದು, ವಿವಾದ ಮಾಡೋದು, ಚರ್ಚೆ ಮಾಡೋದು, ಹಿಂಗೆಲ್ಲ ನಡೀತಾರೆ. ಇದನ್ನ ಅವರು ಸಭಾಮಂದಿರಗಳಲ್ಲಿ ಮಾಡಿ ಅವರು ಯೇಸು ಸ್ವಾಮಿಯ ವಾಕ್ಯಗಳನ್ನು ದೃಢಪಡಿಸ್ತಿರ್ತಾರೆ. ಆಗ ಇಲ್ಲಿ ಸೀಲನು ತಿಮೋತಿಯನು ಮೆಕದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸಿದ್ರಲ್ಲಿ ಅತ್ಯಾಸಕ್ತಿ ಉಳ್ಳವನಾಗಿ, ಯೇಸುವೇ ಬರಬೇಕಾದ ಕ್ರಿಸ್ತನು ಯಹೂದ್ಯರಿಗೆ, ಅದು ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದರು. ಇಲ್ಲಿ ಏನಾಗಿದೆ, ಆ ಟೈಮಲ್ಲಿ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದ್ದಾರೆ, ಅವರು ಪರಲೋಕಕ್ಕೆ ಏರು ಹೋಗಿದ್ದಾರೆ. ಅವ್ರ ಶಿಷ್ಯರುಗಳೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಸುವಾರ್ತೆ ಸಾಕ್ತಾರೆ. ಪೌಲನ್ನ ಈ ಒಂದು ಜಾಗಕ್ಕೆ ದೇವರು ನೇಮಿಸಿದ್ದಾರೆ. ಈಗ ಎಲ್ಲರ ಕರ್ತವ್ಯ ಏನಂದ್ರೆ, ಯೇಸು ಸ್ವಾಮಿ ಬರಬೇಕಾದ ಲೋಕರಕ್ಷಕ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಹೇಳ್ಬೇಕು ಜನಗಳಿಗೆ. ಅದು ಮುಖ್ಯವಾಗಿ ಯಹೂದ್ಯರಿಗೆ ಹೇಳ್ಬೇಕಾಗಿತ್ತು. ಯಹೂದ್ಯರಿಗೂ ಯೇಸು ಸ್ವಾಮಿ ಯಹೂದ್ಯರಲ್ಲಿ ಅವರ ಒಂದು ರಕ್ಷಣೆ ಮೊದಲು ಅವ್ರಿಗೆ ಹೇಳ್ಬೇಕು. ಅವ್ರಿಗೆ ಎಲ್ಲಾರ್ಗೂ ಹೇಳ್ತಾರೆ, ಆದ್ರೆ ಅನೇಕರು ಅವರನ್ನು ಆತಗಳನ್ನು ನಂಬೋದೇ ಇಲ್ಲ. ಕೆಲವರು ಎಲ್ಲೋ ಬೆರಳೆಣಿಕೆ ಅಷ್ಟು ಜನ ನಂಬ್ತಾರೆ, ಆಮೇಲೆ ಬಹಳಷ್ಟು ತೊಂದರೆಗಳನ್ನ ಕೊಡ್ತಾರೆ. ಈಗ ಯೇಸು ಸ್ವಾಮಿ ಲೋಕಕ್ಕೆ ರಕ್ಷಕ ಮೆಸ್ಸೆಯ ಬರ್ಬೇಕಂತಕ್ಕಂಥದ್ದು ಯಹೂದ್ಯರಿಗೆ ಗೊತ್ತಿದೆ, ಆದ್ರೆ ಆ ಮೆಸ್ಸೆಯ ಇನ್ನೂ ಬಂದಿಲ್ಲ ಅಂತಕ್ಕಂಥದ್ದು. ಅವರು ಯೇಸು ಸ್ವಾಮಿಯ ಕಳ್ಳ ಮೆಸ್ಸೆಯ ಅಂತೇಳಿ, ಸುಳ್ಳು ಮೆಸ್ಸೆಯ ಅಂತೇಳಿ ಆತನನ್ನ ಅವರು ಏನ್ ಮಾಡಿದ್ದಾರೆ, ಶಿಲುಬೆಗೆ ಹಾಕಿರ್ತಾರೆ. ಆದ್ರೆ ಬರಬೇಕಾದ ಮೆಸ್ಸೆ ಈತನೇ ಒಡಂಬಡಿಸುವಂಥದ್ದು, ಆ ವಾಕ್ಯವನ್ನು ಸಾರುವಂಥದ್ದು ಯಾರಿಗಾಗಿದೆ ಅಂದ್ರೆ ಈ ಒಂದು ಪೌಲ. ಇವರಿಗೆ ಈ ಅಕ್ವಿಲಾ ಪ್ರಿಸ್ಕಿಲಾ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಕೆಲಸನ ಮಾಡ್ತಿರ್ತಾರೆ. ಈಗಿರಾಗಿ ಏನಾಗುತ್ತೆ ಅಂದ್ರೆ 6ನೇ ವಚನದಲ್ಲಿ ನೋಡೋಣ ನಾವು, ಅವರು ಎದುರಿಸಿ ದೂಷಿಸಲಾಗಿ, ನೋಡಿ, ಅವರು ತನ್ನ ವಸ್ತ್ರಗಳನ್ನು ಜಾಡಿಸಿ, ಅವರು ಕೆಲವರು ದೂಷಣೆ ಮಾಡ್ತಾರೆ, ವಸ್ತ್ರಗಳನ್ನು ಜಾಡಿಸಿ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಹೊಣೆ ಅಂತ ಅವ್ರಿಗೆ ಹೇಳ್ಬಿಡ್ತಾರೆ. ನಾವು ಇಂದಿನಿಂದ ಶುದ್ಧ ಮನಸ್ಸುಳ್ಳವರಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇವೆ ಎಂದು ಹೇಳಿದರು. ಎಷ್ಟೇ ಹೇಳಿದ್ರು ಕೂಡ ಯಹೂದ್ಯರು ದೇವರ ವಾಕ್ಯನ ನಂಬ್ತಾ ಇಲ್ಲ, ಅವರು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ತಾ ಇಲ್ಲ. ಅವ್ರು ಕಲ್ಮೆಸೆ ಅಂತಾರೆ. ಇಂದಿನವರೆಗೂ ಹಾಗೆ ಅಂತ ಇದ್ದಾರೆ ಅವರು. ಇಂದಿನವರೆಗೂ ಕೂಡ ಇಸ್ರೇಲ್ ದೇಶದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿನ ನಂಬದೇ ಇರ್ತಕ್ಕಂಥ ಗುಂಪೆ ಇಸ್ರೇಲ್ರು ಅಂತ ಯಾರು ಅಂತೀವಿ ನಾವೀಗ, ಅವರು ಮಾಂಸದ ಪ್ರಕಾರವಾಗಿರುವಂತ ಅಥವಾ ದೈಹಿಕವಾದಂಥ ಒಂದು ಇಸ್ರೇಲ್ ಯಾರಿಗ ವಂಶ ಪ್ರಕಾರ ಬಂದಿರತಕ್ಕಂಥ ಅವ್ರು ಇಲ್ಲಿವರೆಗೂ ಕೂಡ ಯೇಸು ಸ್ವಾಮಿನ ನಂಬಲ್ಲ. ಆಗ ಅವ್ರು ದೂಷಿಸ್ತಾರೆ. ಇವರು ಕೂಡ ನಮ್ಮ ವಸ್ತ್ರನ ಜಾಡಿಸಿ, ಅಷ್ಟು ಕಠಿಣವಾಗಿರ್ತದೆ, ಅದಕ್ಕೋಸ್ಕರ ಆ ರೀತಿ ಮಾಡಿಬಿಟ್ಟು ಇಲ್ದಿನಿಂದ ನಮ್ಗೆ ಹೇಳೋದಿಲ್ಲ, ನಾವು ಅನ್ಯ ಜನರ ಕಡೆ ಹೋಗ್ತೀವಿ, ಅನ್ಯ ಜನರಾದ್ರೆ ಯಹೂದ್ಯರಲ್ಲದೇ ಇದ್ದವರು, ಇಸ್ರೇಲ್ರಲ್ಲದೇ ಇದ್ದವ್ರ ಕಡೆ ನಾವು ಹೋಗ್ತೀವಿ ಅಂತ ಅವ್ರು ಬಿಟ್ಟು ಮುಂದೆ ಅವರು ಬರ್ತಾರೆ. ಬಂದು ಶುದ್ಧ ಮನಸ್ಸುಳ್ಳವರಾಗಿ, ಒಳ್ಳೆಯ ಮನಸ್ಸಿನಿಂದ
ಬಂದು ಅವ್ರೇನ್ ಮಾಡ್ತಾರೆ, ದೇವರ ಭಯಪಡುವವರಾಗಿದ್ದ ಸಿದ್ಕಿಯನೆಂಬ ಅವನ ಮನೆಗೆ ಹೋಗ್ತಾರೆ. ಆಯ್ತಾ? ಅವನ ಮನೆ ಸಭಾಮಂದಿರಕ್ಕೆ ಸ್ವಲ್ಪ ಮಗ್ಲಲ್ಲೇ ಇರ್ತದೆ. ಸಭಾಮಂದಿರದ ಅಧ್ಯಕ್ಷನಾದ ಕ್ರಿಸ್ಪನು ತನ್ನ ಮನೆಯಲ್ಲಿ ಸಹಿತ ಕರ್ತನಲ್ಲಿ ನಂಬಿಕೆ ಇರ್ತಾರೆ ಅಲ್ಲಿ ಕೂಡ. ಮತ್ತು ಕೊರಿಂಥದಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾ ಸ್ನಾನ ಪಡ್ಕೊಳ್ತಾರೆ. ಮತ್ತೆ 9ನೇ ವಚನದಲ್ಲಿ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು, ನೀನು ಹೆದರಬೇಡ, ಸುಮ್ಮ ನಿರದೆ ಮಾತನಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡಿದನು ಅನ್ನುವಂಥ ಒಂದು ವರ್ಷ. ಸೊ ಇದರಲ್ಲಿ ಏನಂದ್ರೆ ಆತನು ಏನ್ ಮಾಡಿದಾನೆ ಅಂತ ನಾವು ನೋಡುವಾಗ, ಆತನು ಆ ಪಟ್ಟಣದಲ್ಲಿ ಇದ್ಕೊಂಡು ಸೇವೆ ಮಾಡ್ಲಿಕ್ಕೆ ದೇವರ ಆರ್ಡರ್ ಮಾಡ್ತಾನೆ. ನೀನು ಸುಮ್ಮನೆ ಇರಬೇಡ, ನೀನು ಈ ಪಟ್ಟಣದಲ್ಲಿ ತುಂಬಾ ಜನ ಇದ್ದಾರೆ, ಮಾತಾಡು ನೀನು ಅಂತ. ನೀನು ಮಾತಾಡು, ಎದುರ್ಕೋಬೇಡ, ನಿನ್ಗೇನು ಆಗೋದಿಲ್ಲ, ನಿನ್ಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆದ್ರೆ ಮನುಷ್ಯ ಮಾತ್ರದವರು ಅದನ್ನು ಎದುರ್ತಿದ್ವಲ್ಲ ಸಾಮಾನ್ಯ, ಆದ್ರೆ ದೇವರು ಈ ರೀತಿಯಾದಂಥ ಒಂದು ಭರವಸೆಯನ್ನು ಕೊಡ್ತಾರೆ. ಎದುರ್ಕೋಬೇಡ ಅಂತ ಹೇಳ್ತಾರೆ. ಪಟ್ಟಣದ ಬಹಳ ಜನ ಜನರಿಗೆ ಮಾತಾಡಿ ಅಂತ ಹೇಳ್ತಾರೆ. ಅದರಿಂದ ಪೌಲನನ್ನ ದೇವರು ಏನ್ ಮಾಡ್ತಾರೆ, ಅನ್ಯ ಜನರಿಗಾಗಿ ನಾವು ಸುವಾರ್ತೆ ಸಾರ್ಲಿಕ್ಕೆ ಒಂದು ಅಲ್ಲಿ ಆರಿಸಿಕೊಂಡು ಅಲ್ಲಿ ಅನ್ಯ ಜನರ ಮಧ್ಯದಲ್ಲಿ ಅವರು ಹೋಗ್ತಾರೆ. ಅದರಿಂದ ಇಸ್ರಾಯೇಲ್ರು ದೇವರನ್ನ ಬಿಟ್ಟುಬಿಟ್ಟದ್ರಿಂದ ಅವರು ದೇವ್ರು ಏನ್ ಮಾಡ್ಬಿಟ್ರು, ಬೇರೆ ಒಂದು ಜನರಿಗೆ ಸುವಾರ್ತೆ ಸಾರ್ಲಿಕ್ಕೆ ಅನುಮತಿ ಕೊಟ್ಬಿಟ್ಟಿದ್ರು ಬೇರೆ ಬೇರೆ. ಅದಕ್ಕೆ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ, ಲೂಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆಯಲ್ಲಿ ಎಲ್ಲ ನೋಡುವಾಗ 21ನೇ ಅಧ್ಯಾಯದಲ್ಲಿ ಔತಣಕ್ಕೆ ಕರೀತಾರಲ್ಲ, ಔತಣಕ್ಕೆ ಕರೆದಾಗ ಔತಣ ಕರೆದವ್ರು ಯಾರು ಬರೋದೇ ಇಲ್ಲ. ಆಮೇಲೆ ಅವ್ರು ಹಾದಿಲಿ ಬೀದಿಲಿ ನಿಂತಿರೋರ್ನೆಲ್ಲ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದಾಗ ಹಾದಿ ಬೀದಿಲಿ ಹೋಗಿ ನಿಂತು ಕರ್ಕೊಂಡು ಬಂದು ಅಲ್ಲಿ ಊಟ ಹಾಕ್ತಾರೆ. ಅಂದಂಗೆ ಪರಲೋಕ ರಾಜ್ಯಕ್ಕೆ ಇನ್ವಿಟೇಷನ್ ಅಥವಾ ಒಂದು ಬರುವಂತ ಒಂದು ಇದನ್ನ ಇಸ್ರಾಯೇಲ್ರಿಗೆ ದೇವರು ಬಹಳವಾಗಿ ಕೊಟ್ಟು ಅವ್ರಿಗೆ ಹೇಳಿದ್ರು ಕೂಡ ಅವರು ದಾರಿ ತಪ್ಪೋದ್ರಿಂದ ಅನ್ಯ ಜನರಾದಂಥ ನಮ್ಮೆಲ್ಲರಿಗೂ, 2ನೇ ಇಸ್ರಾಯೇಲ್ರು, ನಾವು ಆತ್ಮೀಯ ಇಸ್ರಾಯೇಲ್ರು ಹಾಗೂ ಸುವಾರ್ತೆ ಸಾರಲ್ಪಡ್ತದೆ. ಮುಖ್ಯವಾಗಿ ಪೌಲನ ಮೂಲಕವಾಗಿ ಈ ಒಂದು ಸುವಾರ್ತೆ ಪ್ರಸರಣ ಅನ್ಯ ಜನರಿಗೆ ಹೆಚ್ಚಾಗಿ ಆಗೋದು, ಮತ್ತೆ ದರ್ಶನ ಇವೆಲ್ಲ ನಾವು ಕಾಣ್ತೀವಿ ಅಪೊಸ್ತಲರ ಕೃತ್ಯಗಳಲ್ಲಿ. ಇದರಲ್ಲಿ ಈ ದಿವಸ ಅಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಳುವಂತ ಒಂದು ವಿಷಯ ಏನಪ್ಪ ಅಂದ್ರೆ, ಒಟ್ಟಾಗಿ ಸೇವೆ ಮಾಡೋದು ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಒಟ್ಟಾಗಿ ಸೇವೆ ಮಾಡ್ತಾರೆ ಇವರು. ನೋಡ್ರಿ, ಈ ಒಂದು ಕೆಲಸ ಆಗ್ಬೇಕಾದ್ರೆ, ಇಲ್ಲಿ ಅನ್ಯ ಜನರಿಗೆ ಸುವಾರ್ತೆ ಸಾರಬೇಕಾದ್ರೆ ಅಥವಾ ಬೇರೆ ಒಂದು ಆ ಒಂದು ಊರಲ್ಲಿ ಬಲವಾಗಿ ನಿಂತ್ಕೋಬೇಕಾದ್ರೆ ಇಲ್ಲಿ ಎಷ್ಟೊಂದು ಹೆಸರುಗಳು ಬರ್ತದೆ ನೋಡಿ. ಅಕ್ವಿಲ, ಪ್ರಿಸ್ಕಿಲ ಇವ್ರ ಜೊತೆಗೆ ಸೇರ್ಕೊಂತಾರೆ. ಯಾರು? ಪೌಲ. ಅವ್ರು ಗುಡಾರ ಕೆಲಸನೂ ಮಾಡ್ಕೊಳ್ತಾನೆ. ಅವನು ಪೌಲ ಸುಮ್ಮನೆ ಅವ್ರ ಹತ್ರ ದುಡ್ಡು ತಗೊಂಡು ತಿಂದ್ಬಿಟ್ಟು ಸೇವೆ ಮಾಡ್ತಿರ್ಲಿಲ್ಲ. ಅವನು ಕೆಲಸ ಏನು? ಗುಡಾರ ಮಾಡುವುದು ಅಂತ ಹೇಳ್ತದೆ. 18ನೇ ಅಧ್ಯಾಯ 3ನೇ ವಚನದ ಕೊನೆ ಭಾಗದಲ್ಲಿ ನೋಡಿದ್ರೆ, ಗುಡಾರ ಮಾಡುವುದು ಅವರ ಕಸುಬಾಗಿತ್ತು ಅಂತ. ಆಗಿನ ಕಾಲಕ್ಕೆಲ್ಲ ಜಾಸ್ತಿ ಗುಡಾರದಲ್ಲೇ ವಾಸ ಮಾಡ್ತಿದ್ದಲ್ವಾ. ಅಲ್ಲಿಂದ ಇಲ್ಲಿಗೆ ಸ್ಟ್ರೇಂಜರ್ಸ್ ಆ ಕಡೆ ಈ ಕಡೆ ಹೋಗೋರು ಬರೋರು ಬಹಳ ಜಾಸ್ತಿ. ಅಬ್ರಾಹ್ಮನ್ ಕಾಲದಲ್ಲಿ ನೋಡ್ರಿ ನೀವು, ಅವ್ರು ಗುಡಾರ ತಕೊಂಡು ಉಟ್ಕೊಂಡು ಹೋಗೋರು, ಒಂಟೆ ಕುದುರೆ, ಆ ಗುಡಾರಗಳನ್ನ ತಗೊಂಡು ಅವರು ತಗೊಳೋರು. ಆ ಒಂದು ಗುಡಾರಗಳನ್ನ ಮಾಡ್ತಾ ಇದ್ರು ಇವರು. ಅವ್ರ ಅಪ್ಪಂದು ಅದೇ ಕೆಲಸ, ಪೌಲ ಅವ್ರ ಅಪ್ಪಂದು ಕೂಡ ಅದೇ ಕೆಲಸ. ಅವನು ರಾಜರಿಗೆಲ್ಲ ದೊಡ್ಡ ದೊಡ್ಡ ಎಷ್ಟು ಒಳ್ಳೊಳ್ಳೆ ಗುಡಾರಗಳನ್ನ ಮಾಡಿ ಕೊಡ್ತಾ ಇದ್ರು ಆ ಹಿಸ್ಟ್ರಿಯಲ್ಲಿ ನೋಡುವಾಗ. ಅದರಿಂದ ಗುಡಾರ ಮಾಡುವ ಕೆಲಸ ಆಗಿರೋದ್ರಿಂದ ಗುಡಾರ ಮಾಡ್ಬಿಟ್ಟು ಅಲ್ಲಿ ಇಲ್ಲಿ ಮಾರೋದು, ಅದರಿಂದ ದುಡ್ಡು ತಗೊಳ್ಳೋದು, ಮತ್ತು ಅದರಲ್ಲಿ ಇವರು ಸೇವೆ ಮಾಡ್ತಾ ಇದ್ರು. ಆ ಥರ ನಾವು ಕೂಡ ನಮ್ಮ ದುಡ್ಡನ್ನು ಹಾಕೊಂಡು ಸೇವೆ ಮಾಡುವಂಥದ್ದನ್ನು ಕಲಿಬೇಕು ನಾವು. ಅನೇಕ ಸಂದರ್ಭದಲ್ಲಿ ನಾವು ದುಡ್ಡು ಯಾರೋ ನಮ್ಗೆ ಕೊಟ್ರೆ, ಕಾಣಿಕೆ ಕೊಟ್ರೆ, ಆ ಕಾಣಿಕೆಯಿಂದ ನಾವು ಜೀವಿಸ್ಬೇಕು, ಕಾಣಿಕೆಯಿಂದ ನಾವು ಮಾಡಬೇಕು ಅಂತಕ್ಕಂಥದ್ದು ಇರಬಾರ್ದು ನಮಗೆ. ನಮ್ಮ ರೊಕ್ಕವನ್ನ ಹಾಕೊಂಡು ನಾವು ಹೋಗಿ ಸೇವೆಯನ್ನ ಮಾಡುವಂತ ಈಗಲೂ ಅನೇಕ ಗ್ರೂಪ್ಗಳಲ್ಲಿ ಈ ತರ ಮಾಡ್ತಾ ಇದ್ದಾರೆ. ನಾನು ಕೇಳ್ಪಟ್ಟಿದ್ದೀನಿ ಅನೇಕ ಕಡೆಗಳಲ್ಲಿ. ಈಗ ಜೈಲ್ ಮಿನಿಸ್ಟ್ರಿ ಅಂತ ಬರ್ತಾರೆ ಇಲ್ಲಿ ನಮ್ಮಲ್ಲಿ ಕೊಪ್ಪಳದಲ್ಲಿ. ಕೆಲವರೆಲ್ಲ ಜೈಲ್ಗೆಲ್ಲ ಹೋಗಿ ಬೆಂಗಳೂರು ಕಡೆಯಿಂದೆಲ್ಲ ಅವರೆಲ್ಲ ಅವರವ್ರ ರೊಕ್ಕನ ಹಾಕೊಂಡು ಬಂದು ಅಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಅವ್ರು ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ. ಅವರು ತಿಂಗಳಲ್ಲಿ ಒಂದಷ್ಟು ಹಣ ಹಾಕಿ ಅವ್ರ ಜೈಲು ಮತ್ತೆ ಇನ್ನು ಈ ತರ ಕಾರ್ಯಗಳಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ನಾನು ಕಣ್ಣಾರು ನೋಡಿ. ಮತ್ತೆ ನಾನು ಪ್ರಥಮ ದಿನಮಾನಗಳಲ್ಲಿ ಸೇವೆ ಮಾಡುವಾಗಲೂ ಕೂಡ ಕೆಲವಾರು ವರ್ಷಗಳ ಕಾಲ ಇದೇ ರೀತಿಯಲ್ಲಿ ಕೆಲವು ಹಣಗಳನ್ನ ಕೂಡಿಸಿಟ್ಟು ಅಥವಾ ಕೊಟ್ಟ ಹಣಗಳನ್ನ ಇಟ್ಟು ಇದ್ರಲ್ಲಿ ನಾನು ಸೇವೆ ಮಾಡ್ತಾ ಒಂದು ದಿನಮಾನಗಳ ಕೂಡ ಉಂಟು. ಸೊ ಆ ರೀತಿಯಲ್ಲಿ ನಮ್ಮ ಹಣವನ್ನು ನಾವು ಸಂಪಾದಿಸ್ಕೊಂಡು ಸೇವೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಆಮೇಲೆ ಮುಂದೆ ನೋಡ್ತೀವಿ ಅವರು ಜಾಯ್ನ್ ಆಗ್ತಾರೆ. ಯಾರು? ಸೀಲ, ತಿಮೋತೆ, ಹೀಗೆ ಬೇರೆ ಬೇರೆ
ಬೇರೆ ಬೇರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಸೇವೆ ಮಾಡ್ತಾರೆ. ಅದು ಬಲ ಆಗ್ತದೆ. ಒಟ್ಟಿಗೆ ಸೇವೆ ಮಾಡುವಾಗ ಬಲ ಆಗ್ತದೆ. ದೇವರು ಯೇಸು ಸ್ವಾಮಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದ್ರೆ, ದೇವರು ತಮ್ಮ ಒಂದು ನಿಮ್ಗೊಂದು ಹೊಸ ಆಜ್ಞೆ ಕೊಡ್ತೀನಿ ಅಂತಾರೆ. ಏನು ಹೊಸ ಆಜ್ಞೆ? ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಏನಂತಂದ್ರೆ ಸ್ವಾಮಿ ದೇವರಲ್ಲಿ ಬೇಡ್ತಾರ ಅವ್ರು, ದೇವ್ರೆ ನಾನು ಇವರು ಹೆಂಗು ಒಂದಾಗಿದ್ದೀವೋ ಅದೇ ಥರನೇ ನಾನು ನೀನು ಹೆಂಗ್ ಒಂದಾಗಿದ್ದೀವೋ ಅದೇ ಥರ ಇವರು ಕೂಡ ಒಂದಾಗಿರುವಂತೆ ಸಹಾಯ ಮಾಡುವ ಅಂತ ಹೇಳಿ ಪ್ರೇಯರ್ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರ್ತದೆ. ನಾನು ಕೂಡ ನೀನು ಹೇಗೆ ಒಂದಾಗಿದ್ದೇವೋ ಹಾಗೆ ಇವರು ಕೂಡ ಒಂದಾಗಿರ್ಬೇಕಂತ. ಒಂದಾಗುವಂಥದ್ದು ಸ್ವಾಮಿಗೆ ಬಹಳ ಇಷ್ಟ. ನೋಡ್ರಿ ಏನಂತಾರೆ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು. ಅವರು ಎಷ್ಟೋ ಒಳ್ಳೆಯದು ಅಂತ ಹೇಳ್ತಾರೆ. ಸಹೋದರರು ಒಂದಾಗಿರುವಂಥದ್ದು ಬಹಳ ಒಳ್ಳೆಯದು. ಅದೇನು ಮತ್ತೆ ಅದು ಅವ್ರ ತೈಲ ಆರೋನಿಂದ ತಲೆ ಮೇಲೆ ಹಾಕಿ ಕೆಳಗಿಂದ ಬಂದು ಅದು ಅಭಿಷೇಕ ಹೊಂದಿದ ಆ ತೈಲದಲ್ಲಿ ಬರುವಂತ ಪರಿಮಳದ ತರನೇ ಆ ಒಂದು ಇರ್ತದೆ ಅಂತ. ಒಂದಾಗಿ ಇರೋದಿಲ್ಲ ನಾವು, ಒಂದಾಗಿ ಇರಬೇಕು ಅಂತಕ್ಕಂಥದ್ದು ಯೇಸು ಸ್ವಾಮಿ ಆಶೆ. ಅದು ಇಲ್ಲಿ ಮಟ್ಟ ಕೂಡ ನಾವು ಒಂದಾಗ್ಲೇ ಇಲ್ಲ. ನೋಡ್ರಿ, ನೀವು ಆಲೋಚನೆ ಮಾಡ್ರಿ, ಕ್ರೈಸ್ತರಾಗಿರುವಂತ ನಾವು ಯಾವ್ಯಾವುದೋ ಕಾರಣಗಳಿಂದ ಬೇರೆ ಬೇರೆನೇ ಇದೀವಿ ಹೊರತು ಯಾವ್ದೋ ಒಂದು ಕಾರಣದಿಂದ ಒಂದಾಗಿ ಸೇರಿದ್ರು ಅಲ್ಲಿ 4-6 ಪ್ರಾಬ್ಲಮ್ಗಳು ಬರ್ತಾನೆ ಇರ್ತದೆ. ಒಂದಾದಂತ ಒಂದೆಸ್ ಬಹಳ ಕಡಿಮೆ ನಮ್ಮಲ್ಲಿ. ಆದ್ರೆ ಯೇಸು ಸ್ವಾಮಿಗೆ ಬಹಳ ಇಷ್ಟ ಇರೋದು ಒಂದಾಗಿರ್ಬೇಕು, ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ. ಒಟ್ಟಿಗೆ ಕೆಲಸ ಮಾಡ್ಬೇಕು, ಒಟ್ಟಿಗೆ ಇರ್ಬೇಕು, ಒಟ್ಟಿಗೆ ದೇವರ ಸ್ತೋತ್ರ ಮಾಡುವಂಥದ್ದು. ಒಟ್ಟಿಗೆ ಯಾರು ಇಬ್ಬರಾಗ್ಲಿ ಮೂವರಾಗ್ಲಿ ಅಂತ ಹೇಳ್ತಾರೆ, 2-3 ಒಂದೇ ರೀತಿಯಲ್ಲಿ ಬೇಡ್ಕೊಂಡ್ರೆ ಅದು ಖಂಡಿತ ನಿಲ್ತದೆ ಅಂತಕ್ಕಂಥದ್ದು ದೇವರ ವಾಕ್ಯದ ಸಂದೇಶ. ಸೊ ಈ ರೀತಿ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ದೇವರು ಎಷ್ಟೋ ಆಶೀರ್ವಾದಗಳನ್ನ ನಮಗೆ ಕೊಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಿಷನರಿಯ ಜೀವನ ಚರಿತ್ರೆಯನ್ನ ನಾವು ಈ ದಿವಸ ಕಾಣ್ತೇವೆ. ಅದ್ಯಾವುದಂದ್ರೆ, ಸುವಾರ್ತಿಕರು ಜೀವನ ಚರಿತ್ರೆ ಏನಂದ್ರೆ ಮಾರ್ಟಿನ್ ಲೂಥರ್ ಅಂತಕ್ಕಂಥವ್ರು. ಮಾರ್ಟಿನ್ ಲೂಥರ್ ಅಂತಕ್ಕಂಥ ವ್ಯಕ್ತಿ ನಮ್ಗೆಲ್ಲರಿಗೂ, ಅನೇಕರಿಗೆ ಎಲ್ಲರಿಗೂ ಕೂಡ ಹೆಸರು ಚಿರ ಪರಿಚಿತವಾಗಿರ್ತದೆ. ಸೊ ಮಾರ್ಟಿನ್ ಎಲ್ಲ ಮಿಷನರಿಗಳು, ಅವರು ಎಷ್ಟೋ ಮಿಷನರಿಗಳ ಜೀವನವನ್ನ ಚರಿತ್ರೆಯನ್ನ ನಾವು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದೀವಿ ದೇವರ ಕೃಪೆಯನ್ನ. ಸೊ ಅದರಲ್ಲಿ ವಿಶೇಷವಾದವರು ಮಾರ್ಟಿನ್ ಲೂಥರ್ ಅವರಾಗಿರ್ತಾರೆ. ಈ ಮಾರ್ಟಿನ್ ಲೂಥರ್ ಅವರು ನನ್ನ ಮಟ್ಟಿಗೆ ನಾನು ತಿಳ್ಕೊಂಡಿರೋ ಹಾಗೆ ಇವರು ಒಂದು ವಿಶೇಷತೆ ಇವರಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಏನಂದ್ರೆ ಇವರು ಪ್ರೊಟೆಸ್ಟೆಂಟ್ ಸಂಘ ಅಂತ ನಾವೇನಿದೀವಿ ಈಗ ಬೈಬಲ್ನೆಲ್ಲ ಜಾಸ್ತಿ ಧ್ಯಾನ ಮಾಡ್ತಾ ಇರ್ತೀವಲ್ಲ, ಎಲ್ಲರೂ ಬೈಬಲ್ನ ಜಾಸ್ತಿ ಧ್ಯಾನ ಮಾಡಿ ಅಂತ ಗುಂಪೆಲ್ಲ ನಾವು ನೋಡಿದ್ರೆ ಹೆಚ್ಚಾಗಿ ಬೈಬಲ್ ಮೇಲೆ ಡಿಪೆಂಡ್ ಆಗಿ ಬೈಬಲ್ನೇ ನಂಬ್ಕೊಂಡು ವಾಕ್ಯಗಳನ್ನೇ ಅವರು ಅನ್ನಕ್ಕಂಥ ಒಂದು ಗುಂಪಿಗೆ ನಾವು ಪ್ರೊಟೆಸ್ಟೆಂಟ್ ಗುಂಪು ಅಂತ ಈಗ ಹೆಚ್ಚಾಗಿ ನಾವು ಕರಿತೀವಿ. ಅವ್ರಿಗೆ ಮೂಲವಾಗಿ ಈ ಪ್ರೊಟೆಸ್ಟೆಂಟ್ ಮತ ಅಂತ ಹೇಳ್ಬೋದು, ಏನು ಪ್ರೊಟೆಸ್ಟೆಂಟ್ ಮತಗಳನ್ನ ಸ್ಥಾಪನೆ ಮಾಡಿದಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ ಇವರು. ಕ್ರೈಸ್ತರಲ್ಲಿ ಅನೇಕ ರೀತಿಯಾದಂತ ಬೇರೆ ಬೇರೆ ಡಿವಿಷನ್ಗಳು ನಾವು ನೋಡ್ತೀವಿ. ಕ್ಯಾಥಲಿಕ್, ಸಿರಿಯನ್ ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್ ಅಂತ. ಅದರಲ್ಲಿ ಈ ತರ ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಇದು ಬಂದಿರ್ಲಿಕ್ಕೆ ಹಲವಾರು ಕಾರಣಗಳಿದಾವೆ. ಸೊ ಆದ್ರೆ ಮಾರ್ಟಿನ್ ಲೂಥರ್ ಅವರು 1499ರಿಂದ 1552 ಇಲ್ಲಿ 552 ಅಂತ ಇದೆ ಅವರ ಜೀವನದ ಒಂದು ಚರಿತ್ರೆಯಲ್ಲಿ. ಅವರು ಅಲ್ಲಿವರೆಗೂ ಕೂಡ ಅವ್ರದ್ದು ಒಂದು ಇದ್ದು. ಸೊ ಅವರ ನಾವು ನೋಡ್ತೀವಿ, ಅವರು ಹುಟ್ಟಿದ್ದು ದಿನಾಂಕ 10ನೇ ತಾರೀಕು 11ನೇ ತಿಂಗಳು 1483 ಮತ್ತು ಮರಣದ ದಿನಾಂಕ ಫೆಬ್ರವರಿ 18, 1546 ಅಂತ ಕೊಟ್ಟಿದ್ದಾರೆ. ಸೊ ಆದ್ರೆ ಇದು ಹುಟ್ಟಿದ್ದು ಸತ್ತದ್ದು ಅದು ಅಷ್ಟ ಮುಖ್ಯ ಅಲ್ಲ. ಆ ಒಂದು ಈ ಪೀರಿಯಡ್ ಅಲ್ಲಿ ಅಂದ್ರೆ ಇಲ್ಲಿಗ ಒಂದು 500 ವರ್ಷಕ್ಕೆ ಹಿಂದೆ ನಡೆದಂತ ಘಟನೆ ಇದು. ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಅಂತಕ್ಕಂಥದ್ದು ಇದು ಜರ್ಮನ್ ದೇಶದಲ್ಲಿ ಕ್ರಿಸ್ತಿಯ ನಂಬಿಗಸ್ತರಾದ ಮಾರ್ಟಿನ್ ಲೂಥರ್ ಅವರು ದೇವರ ವಾಕ್ಯದ ಸತ್ಯದ ಮೇಲೆ ಧೈರ್ಯದಿಂದ ಅವರು ಇರ್ತಾರೆ, ಧೈರ್ಯದಿಂದ ಕೆಲಸ ಮಾಡ್ತಿರ್ತಾರೆ. ಇವರು ಕೂಡ ಕೆಥಲಿಕ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಥಲಿಕ್ ಧರ್ಮ 539ಕ್ಕಿಂತ ಹಿಂದೆ ಬಂದಿರತಕ್ಕಂಥದ್ದು. ಇದರಲ್ಲಿ 539ರಲ್ಲಿ ಪೋಪ್ ಅಂತಕ್ಕಂಥವ್ರು ಆಳ್ವಿಕೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಪೋಪ್ ಪವರ್ ಬರ್ತದೆ ಅವಾಗ. ಅದಕ್ಕಿಂತ ಮುಂದೆ ಅಪೊಸ್ತಲರಿಂದ ಸ್ಥಾಪನೆ ಆದಂತ ಸಭೆಗಳು, ನಂತರ 300-400 ಇಸ್ವಿವರೆಗೂ ಕೂಡ ಸಭೆಗಳು ಬರ್ತಾವು. ಆಮೇಲೆ
ಅಲ್ಲಿ ಕೆಲವಾರು ಕಾರಣಗಳು, ಕೆಲವಾರು ರೋಮನ್ ಸಭೆ ಅಂತ ಹೇಳಿ ಸ್ಥಾಪನೆ ಆಗ್ತದೆ. ಆಮೇಲೆ ಅದಾದ್ಮೇಲೆ ಅದಕ್ಕೆ ಪೋಪ್ ನಾಯಕರಾಗ್ತಾರೆ. ನಾಯಕರಾಗಿ ಅವರು ತಮ್ಮದೇ ಆದಂಥ ಒಂದು ವಿಧಾನಗಳನ್ನ ಅಳವಡಿಸಿಕೊಂಡು ಅವರು ಹೈ ಅಂತ ಹೇಳಿ ತೋರಿಸ್ಕೊಳ್ಳುವಂಥದ್ದಾಗಿರ್ತದೆ. ಮತ್ತು ಅನೇಕ ಬೈಬಲ್‌ನ ವಚನಗಳು ಆಧಾರನ ಇಟ್ಕೊಂಡು ಅಥವಾ ಅವರದ್ದೇ ಕೆಲವು ಆಮ್, ಥಿಯರಿ ಥಿಯರಿಗಳನ್ನ ಇಟ್ಕೊಂಡು ಕೆಲವು ನಿಯಮಗಳನ್ನ ಸಭೆಯೊಳಗೆ ತಂದಿರ್ತಾರೆ. ಇದು ಬರ್ತಾ ಬರ್ತಾ ಸಭೆಯೊಳಗೆ ಏನಾಗ್ತದೆ ಅಂತಂದ್ರೆ ಬೈಬಲ್‌ನ ಜಾಸ್ತಿ ಯಾರು ಅಭ್ಯಾಸ ಮಾಡದೆ, ದೇವರ ವಾಕ್ಯಗಳನ್ನ ಯಾರು ತಿಳಿದೆ, ಆ, ಬರೀ ಈ ಪ್ರೀಸ್ಟ್ ಅಂತ ಅಥವಾ ಪಾಸ್ಟರ್‌ಗಳಂತ ಏನು ಫಾದರ್‌ಗಳಂತ ಇರ್ತಾರೆ, ಅವರು ಮಾತ್ರ ಕೆಲವಾರು ನಿಯಮಗಳನ್ನ ಅವರು ಪಾಲಿಸ್ಕೊಂಡು ಬರ್ತಾ ಇರ್ತಾರೆ. ಅದು ಬರುವಾಗ ಮುಂದೆ 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 ಬರುವಾಗ ಸತ್ಯವೇದಕ್ಕೆ ಅನುಗುಣವಲ್ಲದ, ಸತ್ಯವೇದದಲ್ಲಿ ಇಲ್ಲದೆ ಇರುವಂತಹ ಅನೇಕ ಕಾರ್ಯಗಳು ಕೂಡ ಈ ಒಂದು ಸಭೆಗಳಲ್ಲಿ ಕಾಣಲ್ಪಡುವಂಥದ್ದನ್ನ ನಾವು ಕಾಣ್ತೇವೆ. ಈ ಸಂದರ್ಭದಲ್ಲಿ ಏನೇ ಮಾಡಿದ್ರು ಕೂಡ, ಕೆಲವು ನಿಯಮಗಳು ಏನೇ ಇದ್ರು ಕೂಡ ಅವರು ಪ್ರೀಸ್ಟ್ಗಳೇ ಮಾಡಬೇಕು, ಪ್ರೀಸ್ಟೇ ಅಥವಾ ದೊಡ್ಡ ಒಬ್ಬ ವ್ಯಕ್ತಿಗಳೇ ಆ ಒಂದು ಮಾಡಬೇಕು ಅಂತಕ್ಕಂಥದ್ದು, ಮತ್ತೆ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ ದೇವರ ವಾಕ್ಯದಲ್ಲಿ ಇಲ್ಲದಂಥ ಕೆಲವು ನಿಯಮಗಳು, ದೇವರ ವಾಕ್ಯದ ಬೋಧನೆಗಳಲ್ಲದವುಗಳನ್ನು ಅವ್ರು ಪ್ರೀಚ್ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಮಾರ್ಟಿನ್ ಲೂಥರ್ ಅವರು ದೇವರ ವಾಕ್ಯವನ್ನು ಹೆಚ್ಚಾಗಿ ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿದಾಗ ಅವ್ರು ಕಂಡು ಬರುತ್ತೆ ಇದೆಲ್ಲ ಸುಳ್ಳು ಅಂತಕ್ಕಂಥದ್ದು. ಅದರಿಂದ ಈ ಕಾಲಘಟ್ಟದಲ್ಲಿ ಅವರು ಮುಖ್ಯವಾಗಿ ಒಂದು ವಿಷಯ ಬರುತ್ತೆ, ಏನಂದ್ರೆ ಅದನ್ನ ನಾವು ನೋಡ್ತೀವಿ, ಪಾಪ ಕ್ಷಮಾಪಣೆಯ ಪತ್ರ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು ಅದನ್ನ. ಇದನ್ನ ಹೊರಡಿಸ್ತಾರೆ ಯಾರು? ಕೆಥಲಿಕ್ನ ಸಂಘದವರು. ಏನಂದ್ರೆ ಅಲ್ಲಿ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಬೇಕಾಗಿರುತ್ತೆ ಅವರು. ಯಾವುದು ವೆಟಿಕನ್ನಲ್ಲಿ ಯಾವುದೋ ಒಂದು ಊರದ್ದು ಬರ್ತಿದೆ, ಅಲ್ಲಿ ಕಟ್ಟಬೇಕಾಗತ್ತೆ ದೊಡ್ಡ ಅದಕ್ಕೋಸ್ಕರ ಅದಕ್ಕೆ ಹಣ ಸಂಗ್ರಹ, ಎಲ್ಲ ಕಡೆ ಹಣ ಸಂಗ್ರಹ ಮಾಡುವಂತ ಒಂದು ಅವರು ನೀವು ಹಣವನ್ನು ಕೊಡಬೇಕು ಇದಕ್ಕೆ ಅಂದಾಗ ಕೊಡ್ತಾರೆ. ಆವಾಗ ಹಣವನ್ನ ಸಂಪಾದನೆ ಮಾಡಲಿಕ್ಕೆ ಅನೇಕ ಮಾರ್ಗಗಳನ್ನ ಇವರು ಹುಡುಕ್ತಾರೆ. ದೈವಿಕ ವಾರ್ತೆಗಳಿಗಿಂತ, ದೈವಿಕ ಮಾತುಗಳಿಗಿಂತ ವಾಕ್ಯಗಳನ್ನ ಸರಿಯಾಗಿ ಬೋಧಿಸ್ತೇನೆ, ಜನರಿಗೆ ಏನೋ ಒಂದು ಹೇಳಿ ಅವ್ರನ್ನ ಮಾಡುವಂತ ಒಂದು ಪರಿಸ್ಥಿತಿ. ಆವಾಗ ಅಲ್ಲಿ ಏನಾಗುತ್ತೆ, ಈ ಒಂದು ಪಾಪ ಕ್ಷಮಾಪಣೆಯ ಪತ್ರ ಅಂದ್ರೆ ನೀವು ಪಾಪ ಮಾಡಬೇಕು, ಪಾಪ ಮಾಡಿರ್ತೀರಲ್ವಾ, ಆ ಪಾಪ ಎಲ್ಲ ಹೋಗ್ಬೇಕು ಅಂತಂದ್ರೆ ಒಂದು ಲೆಟರ್ ತರ ಇದೆ, ಪತ್ರ ತರ ಮಾಡಿರ್ತಾರೆ. ಆ ಪತ್ರನ ನೀವು ತಗೋಬೇಕು ಚರ್ಚಲ್ಲಿ. ತಗೊಂಡು ಅದನ್ನ ನೀವು ಓದ್ಬಿಟ್ರೆ, ದೇವರ ಹತ್ರ ಕ್ಷಮಾಪಣೆ ಮಾಡ್ಕೊಂಡು ಅದನ್ನೆಲ್ಲ ಓದ್ಬಿಟ್ರೆ ನಿಮ್ಮ ಪಾಪ ಕ್ಷಮಾಪಣೆ ಬಂದ್ಬಿಡ್ತದೆ ಅಂತ ಹೇಳಿ ಜನರುಗಳಿಗೆಲ್ಲ ಹೇಳಿ ಅದನ್ನ ಇಷ್ಟು ರೂಪಾಯಿ ಅಂತ ಮಾರ್ಲಿಕ್ಕೆ ಮಾಡ್ತಾರೆ. ಎಲ್ಲ ತಗೊಂಡ್ಬಿಟ್ಟು ಪಾಪ ಸಿಕ್ಕಾಬಿಟ್ಟಿದ್ದಾನೆ, ಅದು ಮಾಡ್ಬಿಟ್ರೆ ದೇವರ ಹತ್ರ ಹೋಗ್ಬಿಡ್ತೀವಿ ನಾವು ಅಂತಕ್ಕಂಥದ್ದು. ಅದನ್ನ ತಗೊಂಡ್ಬಿಡ್ತಾರೆ. ತಗೊಂಡ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಎಲ್ಲರೂ ಈಗ ಯಾರು ತಗೊಳ್ತಾ ಇಲ್ಲ. ಆವಾಗ ಏನ್ ಮಾಡ್ತಾರೆ, ತಿರುಗಿ ಇನ್ನೊಂದು ಹೇಳ್ತಾರೆ, ನೋಡ್ರಿ ಇಲ್ಲಿ ಮೇಲೆ ನಿಮ್ಮ ಅಜ್ಜ ಅಜ್ಜಿ ತಾತ ಇಂಥವರು ಪಾಪ ಮಾಡಿ ಅಲ್ಲಿ ಇನ್ನೂ ಪರಲೋಕಕ್ಕೆ ಹೋಗಿಲ್ಲ, ಅವರು ಉತ್ತರಿಸುವ ಒಂದು ಸ್ಥಳದಲ್ಲಿದ್ದಾರೆ. ಈಗ ಅವ್ರು ಪರಲೋಕಕ್ಕೆ ಹೋಗ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಅವ್ರು ಇನ್ನೊಂದು ಪತ್ರ ತಗೊಂಡು ಅವ್ರ ಹೆಸರಲ್ಲಿ ನೀವು ಪಾಪ ನಿವೇದನೆ ಮಾಡಿ ಓದಿ ಮಾಡಿದ್ರೆ ಅವರು ಅಲ್ಲಿ ಹೊಟ್ಟೋಗ್ತಾರೆ. ನೀವು ಕಾಣಿಕೆ ಹಣನ ಇಲ್ಲಿ ಕೊಟ್ಟ ತಕ್ಷಣ ಅಲ್ಲಿ ಹೊಟ್ಟೋಗ್ತಾರೆ ಅಂದಾಗ ಅದಕ್ಕೂ ಕೂಡ ಕೆಲವರು ತಗೊಂಡು ಮಾಡ್ತಾರೆ. ಈ ರೀತಿಯಾಗಿ ಹಣ ಅವರು ಸಂಪಾದನೆ ಮಾಡ್ತಾರೆ. ಹಣ ಸಂಪಾದನೆ ಮಾಡಿ ಮಾಡಿ ಅವ್ರ ದೇವ್ರ ವಾಕ್ಯವನ್ನ ಬಿಟ್ಬಿಡ್ತಾರೆ. ದೇವ್ರ ವಾಕ್ಯನ ಜಾಸ್ತಿ ಬೋಧನೆ ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಇದೆಲ್ಲ ತಪ್ಪು ಅಂತಕ್ಕಂಥದ್ದನ್ನ ನಮ್ಮ ಮಾರ್ಟಿನ್ ಲೂಥರ್ ಅವರು ದೇವರ ವಾಕ್ಯದ ಆಧಾರದ ಮೇಲೆ ಅವರು ಹೇಳ್ತಾರೆ. ಹೇಳಿ ಅವ್ರೇನ್ ಮಾಡ್ತಾರೆ, ಅವರ ಜೊತೆಗೆ ಇನ್ನು ಕೆಲವರೆಲ್ಲ ಇರ್ತಾರೆ, ಅವರು ಹೇಳಿ ಆ ಒಂದು ಸಂಸ್ಥೆಯಿಂದ ಹೊರಗಡೆ ಬಂದು 1517 ಅಕ್ಟೋಬರ್ 31 ದಿನಾಂಕ ಅವರಲ್ಲಿ ಏನ್ ಮಾಡ್ತಾರೆ ಅಂದ್ರೆ 95 ಪಾಯಿಂಟ್ಗಳನ್ನ ಅವ್ರು ನೋಟ್ ಮಾಡ್ತಾರೆ. ಯಾವುದು ಕೆಥಲಿಕ್ ಧರ್ಮ ಸಭೆ ಯಾವುದು ತಪ್ಪು ಮಾಡ್ತಾ ಇದೆ, ಯಾವುದು ತಪ್ಪು ನಡೀತಾ ಇದೆ ಅಂತಕ್ಕಂಥ 95 ಪಾಯಿಂಟ್ಗಳನ್ನ ಅವ್ರು ನೋಟ್ ಮಾಡಿ ಅದನ್ನ ಆ ಒಂದು ಮೇನ್ ಚರ್ಚ್ಗೆ ಜಡಿದ್ಬಿಟ್ಟು ಅವರು ಅಲ್ಲಿಂದ ಹೊರಗಡೆ ಬಾಗಿಲಿಗೆ ಮೊಳೆಗಳಿಂದ ಹೊಡೆದು ಇಷ್ಟು ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಿ ಅಂತ. ಅದರಲ್ಲಿ ಬಹಳಷ್ಟು ಹೆಚ್ಚಿನ ವಿಷಯ ಏನಂತಂದ್ರೆ ಈ ಒಂದು ಪಾಪ ಕ್ಷಮಾಪಣೆಯ ಪತ್ರದ ಬಗ್ಗೆ, ಪಾಪ ಕ್ಷಮಾಪಣೆಯ ಪತ್ರ ಅವ್ರು ಮಾಡ್ತಿರ್ತಾರಲ್ಲ ಅದ್ರ ಬಗ್ಗೆ ಇರ್ತದೆ. ಮತ್ತೆ ಮದುವೆ ಮಾಡ್ಕೊಳ್ಳೋ ವಿಷಯದಲ್ಲಿ, ಬೇರೆ ಬೇರೆ ವಿಷಯಗಳಲ್ಲಿ, ವಿಗ್ರಹಾರಾಧನೆ ವಿಷಯಗಳಲ್ಲಿ
ಇಂತೆಲ್ಲ ಒಂದು 95 ಪಾಯಿಂಟ್ಗಳನ್ನು ಅವ್ರು ಬರೆದು ಅವ್ರು ಅಲ್ಲಿ ಜಡ್ಬಿಟ್ಟು ಅಲ್ಲಿಂದ ಒಂದು ಹಾಡು ಹೇಳ್ಕೊಂಡು ಅವರು ಹೊರಗಡೆ ಬಂದ್ಬಿಡ್ತಾರೆ. ಬಂದು ಅವ್ರೇನ್ ಮಾಡ್ತಾರೆ, ಈ ಒಂದು ಪ್ರೊಟೆಸ್ಟೆಂಟ್ ಸಭೆ, ಅಲ್ಲಿ ಪ್ರೊಟೆಸ್ಟೆಂಟ್ ಪ್ರತಿಭಟನೆ ಆಯ್ತು. ಆ ಧರ್ಮ ಸಭೆಗೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದವರು ಗಲ್ಲೆ. ಆಗಿನ ಕಾಲಕ್ಕೆ ಗಲ್ಲು ಶಿಕ್ಷೆ, ಮತ್ತೆ ಮರಣ ಶಿಕ್ಷೆ, ಮತ್ತೆ ತುಂಬಾ ಅವ್ರ ವಿರುದ್ಧ ಪೋಪ್ ವಿರುದ್ಧವಾಗಿ ಮಾತಾಡೋದಾಗ್ಲಿ ಅಥವಾ ದೈವಿಕ ಯಾರೇ ಆಗ್ಲಿ ಮರಣ ಶಿಕ್ಷೆ ಅಥವಾ ಬೇರೆ ರೀತಿಯಾದಂಥ ದೊಡ್ಡ ದೊಡ್ಡ ಶಿಕ್ಷೆಯನ್ನು ಅವ್ರು ಕೊಡ್ತಾ ಇರ್ತಾರೆ. ಆದ್ರೆ ಇವರು ಆ ಕಾಲದಲ್ಲಿದ್ದಂಥ ರಾಜ ಹಾಗೂ ಇನ್ನು ಅನೇಕ ಜನರ ಒಂದು ಆ ಪ್ರಾರ್ಥನೆ ಮೂಲಕವಾಗಿ ಅಥವಾ ಸಹಾಯದ ಮೂಲಕವಾಗಿ ನಿಂತು ಬಂದು ಬೈಬಲ್ನೆಲ್ಲ ತಂದು ಹೊರಗಡೆ ಬೈಬಲ್ನ ಜನರಿಗೆ ಹೇಳ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ, ಏನಂತಂದ್ರೆ ನೀನು ಈಗೆಲ್ಲ ಇಷ್ಟೆಲ್ಲ ಮಾಡಿ ಹೊರಗಡೆ ಹೊಟ್ಟೋಗ್ಬಿಡ್ತೀಯಲ್ಲ, ನಿನಗೆ ಊಟಕ್ಕೆ ಏನು ಮಾಡ್ತೀಯಾ ಅಥವಾ ನೀನು ಮುಂದೆ ಬದುಕು ಏನು ಹಾಗೆ ಹೀಗೆ ಅಂತೆಲ್ಲ ಕೇಳಿದಾಗ ಅಲ್ಲಿ ಅವ್ರು ಹೇಳ್ತಾರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಅಂತಕ್ಕಂಥದ್ದು. ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ ಅಂತಕ್ಕಂಥದ್ದನ್ನ ಅವರು ಹೇಳಿ ಬರ್ತಾರೆ. ಮತ್ತೆ ಇನ್ನೂ ಕೆಲವು ವಿಷಯಗಳಿದೆ ಅಲ್ಲಿ, ನೀವು ಇವ್ರಿಗೆ ದೊಡ್ಡವರಿಗೆ ಪೋಪ್ ವಿರುದ್ಧವಾಗಿ ಮಾತಾಡಬಾರ್ದಲ್ಲ ಅಂತೆಲ್ಲ ಅವ್ರು ಪ್ರಶ್ನೆ ಮಾಡಿದಾಗ, ಇಲ್ಲ ನೋಡ್ರಿ, ಒಂದು ತಪ್ಪು ಮಾಡುವಾಗ ಒಂದು ಕತ್ತೆ ಕೂಡ ಬಿಳಾಮನಿಗೆ ಅದು ಉತ್ತರ ಕೊಟ್ಟಿದೆ, ಹಾಗಾಗಿ ನಾವು ಕೂಡ ಉತ್ತರ ಕೊಡ್ಬೋದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಈ ತರ ಹೇಳಿ ಅವರು ಬಂದು ಮಾಡ್ತಾರೆ. ಮತ್ತೆ ಅವ್ರ ಜೊತೆಗೆ ಅನೇಕರು ಇರ್ತಾರೆ, ಈಗ ಸಮಯ ಸಾಕಾಗೋದಿಲ್ಲ ಹೇಳೋದಕ್ಕೋಸ್ಕರ. ಅವರೆಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡ್ತಾರೆ, ಒಟ್ಟಾಗಿ ಪ್ರಾರ್ಥನೆ ಒಟ್ಟಾಗಿ ಮಾಡ್ತಾರೆ. ಇವ್ರ ಜೊತೆಗೆ ತುಂಬಾ ಜನ ಬಂದ್ಬಿಡ್ತಾರೆ ಆ ಟೈಮಲ್ಲಿ, ಮೋರ್ ದೆನ್ 500 ಮೆಂಬರ್ಸ್ ಅವರು ಹೊರಗಡೆ ಬಂದು, ಅನೇಕ ಸಿಸ್ಟರ್ಸ್ಗಳು ಕೂಡ ಹೊರಗಡೆ ಬಂದು ಈ ಸತ್ಯವಚನವನ್ನ ಸಾರ್ತಾರೆ ಧೈರ್ಯವಾಗಿ. ಹಾಗಾಗಿ ಈ ಬೈಬಲ್ ಹೊರಗಡೆ ಬರುತ್ತೆ. ಈ ಬೈಬಲ್ನಲ್ಲಿ ಅನೇಕ ಬೈಬಲಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ, ಏನಂದ್ರೆ ಈ ಸುತ್ತ ರೆಡ್ ಕಲರ್ ಹಾಕಿರ್ತಾರೆ ಸಾಮಾನ್ಯ. ಈಗ ಬರೋ ಬೈಬಲ್ಗಳಲ್ಲಿ ಬೇರೆ ಬೇರೆ ಕಲರ್ ಹಚ್ಕೊಂಡಿರ್ತೀವಿ, ಆದ್ರೆ ಪ್ರಪ್ರಥಮಕ್ಕೆ ಬಂದ್ರೆ ರೆಡ್ ಕಲರ್ ಯಾಕೆ ಹಾಕಿರ್ತಾರಪ್ಪ ಅಂದ್ರೆ, ಅನೇಕರ ರಕ್ತ, ಅನೇಕರ ಪ್ರಾಣ, ಅನೇಕರ ಅದನ್ನ ನೋಡಿ ಆ ಬ್ಲಡ್ ಒಂದು ಈ ರಕ್ತ ಸುರಿಸಿರೋದ್ರಿಂದಲೇ ಈ ಜನರಿಗೆ ಈ ಬೈಬಲ್ ಹೊರಗಡೆ ಬಂದಿದೆ ಅಂತಕ್ಕಂಥ ಒಂದು ನಿದರ್ಶನ ವಿಷಯ ಅಂತ ಹೇಳ್ತಾ ಇದ್ರು. ಅದರಿಂದ ಈ ರೀತಿಯಾಗಿ ಈ ಒಬ್ರು ಮಾರ್ಟಿನ್ ಲೂಥರ್ ಅವರು ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ ಅಂತ ಹೇಳಿ ಸಾಕ್ಷಿ ಕೊಟ್ಟು ತಮ್ಮ ಅನುಯಾಯಿಗಳು ತಮ್ಮ ಜೊತೆಗಿದ್ದವನ್ನೆಲ್ಲ ಕರ್ಕೊಂಡು ಪ್ರೊಟೆಸ್ಟೆಂಟ್ ಸಭೆಯನ್ನ ಸ್ಥಾಪನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಬಹಳ ವಿರೋಧಗಳಾಗ್ತದೆ. ಆ ದೇಶಗಳಲ್ಲಿ ಚರ್ಚ್ಗೆ ಹೋಗಂತವ್ರೆಲ್ಲರೂ, ಕೆಲವರು ಮಾರ್ಟಿನ್ ಲೂಥರ್ನ ಅನುಯಾಯಿಗಳಾಗ್ತಾರೆ, ಕೆಲವರು ಇಲ್ಲ ಅಂತ ಅಲ್ಲಿ ಹೋಗ್ತಾರೆ, ಮತ್ತೆ ಫಾದರ್ಗಳು ಎಣಗಾಡ್ತಾರೆ. ಇದೆಲ್ಲ ಆಗಿ ದೊಡ್ಡ ಒಂದು ಪ್ರತಿಭಟನೆ, ಒಂದು ದೊಡ್ಡ ಒಂದು ಮತ ಪುನಃಸ್ಥಾಪನೆ ಅಂತ ಹೇಳ್ಬೋದು ಮಾಡಿದಂತ ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ದೊಡ್ಡ ಸೇವೆ ಮಾಡಿದಂತ ಸುವಾರ್ತಿಕರು ಮಾರ್ಟಿನ್ ಲೂಥರ್ ಅವರಾಗಿರ್ತಾರೆ. ಅದರಿಂದ ನಾವು ಇವತ್ತು ಬೈಬಲ್ನ ಕೈಯಲ್ಲಿ ಹಿಡ್ಕೊಂಡಿದೀವಿ, ಓದ್ತಾ ಇದ್ದೀವಿ. ನಮ್ಗೆ ಬೇಕಾದ ವಚನಗಳು ತಿರುಗಿಸ್ತೀವಿ, ನಮ್ಗೆ ಬೇಕಾದ ಬಗ್ಗೆ ಮಾತಾಡ್ತೀವಿ, ಧೈರ್ಯವಾಗಿ ಎಷ್ಟೋ ವಚನಗಳನ್ನ ಹೇಳ್ತೀವಿ, ಹಾಡುಗಳು ಹೇಳ್ತೀವಿ, ಪ್ರಸಂಗ ಮಾಡ್ತೀವಿ. ಎಲ್ಲ ಪರಲೋಕ ರಾಜ್ಯದ ಸುವಾರ್ತೆ ತಿಳಿಯಲ್ಪಡ್ತಾ ಇದೆ. ಅನೇಕ ಪ್ರೊಟೆಸ್ಟೆಂಟ್ ಸಂಸ್ಥೆಯ ಪ್ರೊಟೆಸ್ಟೆಂಟ್ ಸೇವಕರುಗಳು, ಆ ದೇವರ ವಾಕ್ಯವನ್ನು ನಂಬಿದವರು ರಾಜ್ಯದಾದ್ಯಂತ, ಭಾರತದಾದ್ಯಂತ, ಪ್ರಪಂಚದಾದ್ಯಂತ ಸಂಚರಿಸಿ ದೇವರ ವಾಕ್ಯವನ್ನ ಅನೇಕರಿಗೆ ಕೊಡಲಿಕ್ಕೆ ಆಗ್ತಾ ಇದೆ. ಇದು ಕಟ್ಟಲ್ಪಟ್ಟಿತ್ತು, ಬಂಧಿಸಲ್ಪಟ್ಟಿತ್ತು ಈ ವಾಕ್ಯ, ಅದನ್ನ ಬಿಡುಗಡೆ ಗೊಳಿಸಿದಂಥವ್ರು, ಅದನ್ನ ಎಲ್ಲರಿಗೂ ಜನರು ಓದಲಿಕ್ಕೆ ಮಾಡಿದಂಥವ್ರು ಅದು ದೇವರ ಸೇವಕರಾದಂಥ ಮಾರ್ಟಿನ್ ಲೂಥರ್ ಅವರಾಗಿರ್ತಾರೆ. ಮತ್ತು ಈ ಒಂದು ಪುಸ್ತಕ ಒಬ್ಬ ಈ ಬೈಬಲ್ ಬುಕ್ ಒಬ್ಬ ದೇವರ ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯ ಅಂತಂದ್ರೆ, ಅದು ಒಬ್ಬ ತಾಯಿ ಮಗುವಿಗೆ ತಾಯಿ ಹಾಲು ಎಷ್ಟು ಮುಖ್ಯನೋ, ಒಂದು ಹಸುವಿಗೆ ಅದ ಕರುವಿಗೆ ಹಾಲು ಎಷ್ಟು ಮುಖ್ಯನೋ ಅಷ್ಟು ಒಂದು ಮುಖ್ಯವಾಗಿರ್ತದೆ ದೇವರ ವಾಕ್ಯ. ಆದ್ರಿಂದ ಅವ್ರಿಗೆ ಅದು ಬೇಕೇ ಬೇಕು. ಇದು ಈಗ ನೋಡ್ರಿ, ಒಂದು ಈ ವಾಕ್ಯ ಎಲ್ಲ ನಾವು ಗಮನಿಸುವಾಗ ಪೂರ್ತಿ ಒಬ್ಬ ಮಾನವನ ಜೀವನ ಮಾಡ್ಬೇಕಾದ್ರೆ ಇಷ್ಟು ಬೇಕೇ ಬೇಕು ಈ ವಾಕ್ಯ. ಇದಿಲ್ಲ ಅಂದ್ರೆ ಅವನಿಗೆ ಪರಲೋಕನೂ ಸಿಗಲ್ಲ, ಸ್ವರ್ಗಕ್ಕೂ ಹೋಗಕ್ಕಾಗಲ್ಲ, ಅಥವಾ ಒಂದು ಬದುಕಕ್ಕೂ ಆಗಲ್ಲ. ಆ ರೀತಿಯಾದಂಥದ್ದು ಈ ಮಾನವ ಒಂದು ವಸ್ತು ನಿರ್ಮಾಣ ಮಾಡಿದ್ಮೇಲೆ, ಒಂದು ಮೊಬೈಲೇ ತಗೊಳ್ಳೋಣ, ಒಂದು ಫ್ಯಾನ್ ಅಥವಾ ಒಂದು ಟಿವಿ ತಗೊಂಡಾಗ ಅದು ನಿರ್ಮಾಣ ಹೆಂಗ್ ಮಾಡಿದ್ದಾರೆ ಅಥವಾ ಹೆಂಗ್ ಯೂಸ್ ಮಾಡ್ಬೇಕು, ಅದು ಬಹಳ ದೀರ್ಘಕಾಲ ಬಾಳ್ವಿಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ಗಾಡಿ ತಗೊಂತೀವಿ, ದೀರ್ಘಕಾಲ ಬಾಳ್ವಿಕೆ ಬರ್ಬೇಕಾದ್ರೆ ಅದು ಒಂದು ಆಯುಷ್ ಪೂರೈಸೋದು, ಅದ್ರದ್ದು ಅದು ಮುಟ್ಟಬೇಕಂತಂದ್ರೆ ಎಷ್ಟು ಸರ್ವಿಸ್ ಮಾಡ್ಬೇಕು, ಎಷ್ಟು ಸರಿ ಆಯಿಲ್ ಚೇಂಜ್ ಮಾಡ್ಬೇಕು, ಎಷ್ಟು ಸರಿ ಅದನ್ನ ಮಾಡ್ಬೇಕು ಅಂತೆಲ್ಲ ಅದ್ರಲ್ಲಿ ಬರ್ದಿರ್ತಾನೆ, ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಂತ. ಹಾಗಿದ್ರೆ ಮಾತ್ರ ಅದು ಅಂತ್ಯದವರೆಗೂ ಅದ್ರ ಜೀವಕ್ಕೆ ಬಂದು ಅದರ ಒಂದು ಸಾರ್ಥಕ ಆಗ್ತದೆ. ಆ ಥರ ಈ ಬೈಬಲ್ ಏನಂದ್ರೆ, ನಮ್ಮ ಜೀವನದಲ್ಲಿ ನಾವು ಹುಟ್ಟಿ ಸಾಯೋವರೆಗೂ
ಸತ್ತ ಮೇಲೆ ಪರಲೋಕಕ್ಕೆ ಹೋಗೋವರೆಗೂ ಯಾವ್ಯಾವ ರೀತಿ ಎಲ್ಲ ನಾವು ನಡ್ಕೋಬೇಕು, ಯಾವ ರೀತಿ ನಡ್ಕೊಂಡ್ರೆ ನಾವು ಅಲ್ಲಿಗೆ ಹೋಗ್ತೀವಿ, ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಎಲ್ಲವನ್ನ ತಿಳಿಸಿಕೊಡುವಂತ ಒಂದು ಬುಕ್ ಇದು ಆಗಿರುತ್ತೆ, ಒಂದು ಮ್ಯಾನ್ಯಲ್ ತರ ಆಗಿರ್ತದೆ. ಅದರಿಂದ ಇಂಥದ್ದು ಬಚ್ಚಿಟ್ಬಿಟ್ಟಿದ್ದಾರೆ. ಬಚ್ಚಿಟ್ಟಾಗ ದೇವರ ವಾಕ್ಯವನ್ನ ಕೇಳಲ್ಲ ಯಾರನ್ನು, ಎಲ್ಲ ಸೈತಾನ ಮಾರ್ಗಕ್ಕೆ ಹೋಗ್ತಾರೆ. ಹಾಗಾಗಿ ಸೈತಾನ ಈ ರೀತಿಯಾದಂತ ಒಂದು ಪ್ಲಾನ್ ಮಾಡಿರ್ತಾನೆ. ಆದ್ರೆ ದೇವರು ನೀತಿವಂತನ ನಂಬಿಕೆಯಿಂದಲೇ ಬದುಕುವನು ಎಂಬತಕ್ಕಂಥ ಮಾರ್ಟಿನ್ ಲೂಥರ್ ಅವರ ಒಂದು ಸಂದೇಶದೊಡನೆ ಅಥವಾ ಆ ವಾಕ್ಯವನ್ನು ಇಟ್ಕೊಂಡು ಅವರು ಹೊರಗಡೆ ಬಂದು ನೀತಿಯಿಂದ ನಾವು ನ್ಯಾಯದಿಂದ ಬದುಕಲಿಕ್ಕೆ ಆಗುವ ಹಾಗೆ ಈ ವಾಕ್ಯಗಳನ್ನ ಅನೇಕರಿಗೆ ಪ್ರಚಾರ ಮಾಡ್ಲಿಕ್ಕೆ ಆಗುವ ಹಾಗೆ ದೇವರು ಅವ್ರ ಮೂಲಕವಾಗಿ ಹೊರ ತಂದಿದ್ದಾರೆ. ಯಾದ್ರಿಂದ ನಾವು ಒಟ್ಟಾಗಿ ಸೇರಿ ಕೆಲಸ ಮಾಡೋಣ. ಒಟ್ಟಾಗಿ ಸೇರಿ ಗ್ರೂಪ್ ಕೆಲಸ ಮಾಡಿ ಎಲ್ಲರಿಗೂ ಭಾರನೂ ಕಡಿಮೆ ಆಗುತ್ತೆ, ಸೇವೆನೂ ಆಗುತ್ತೆ, ದೇವರ ರಾಜ್ಯ ಕಟ್ಟಲ್ಪಡುತ್ತೆ. ದೇವರ ಈ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.